ಕ್ಷಣ ಈ ಮಹಿಳೆಯನ್ನ ನೋಡಿ. ನೀವು ಅವಳನ್ನ ಪ್ರಸಿದ್ಧ ಟಿವಿ ಸೀರಿಯಲ್ ಆದ ರಾಮಾಯಣದಲ್ಲಿ ರಾಮನ ಪಾತ್ರ ನಿರ್ವಹಿಸಿದ ನಟನ ಕಾಲಿಗೆ ಬೀಳೋದನ್ನ ಕಾಣ್ತೀರಾ. ಪರ್ಸ್ನಲಿ ನನ್ಗನ್ಸುತ್ತೆ ಇದು ಅವರ ಭಾವನೆಯನ್ನ ವ್ಯಕ್ತಪಡಿಸೋ ಒಂದು ಸುಂದರ ವಿಧಾನ ಅಂತ. ಆದರೆ ಇಂಟರ್ನೆಟ್ ನಲ್ಲಿ ಕೆಲವರು ಅವಳನ್ನ ಅನ್ಎಜುಕೇಟೆಡ್, ಅಂಧಬಗ್ ಮತ್ತು ಇತರ ಕೀಳಾದ ಶಬ್ದಗಳಿಂದ ಟ್ರೋಲ್ ಮಾಡಿ ಆನಂದ ಪಡೀತಿದ್ದಾರೆ. ಕೇವಲ ಇಂಟರ್ನೆಟ್ ನಲ್ಲಿರೋರು ಮಾತ್ರ ಅಲ್ಲ, ಕೆಲವು ಮಹಾನ್ ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇರೋ ಕೆಲವು ಹಿಂದೂ ಸಮುದಾಯದ ಜನರು ಶ್ರೀರಾಮನ ಕಥೆ ಯಾರೋ ಬರ್ದಿರೋ ಕಟ್ಟು ಕತೆ ಅಂತ ಯೋಚಿಸ್ತಾರೆ. Rama is also an insecure person. There is myth making in Ramayana, in Mahabharata. ಆದ್ರೆ ಈ ವಿಡಿಯೋದಲ್ಲಿ ನಾವು ಯಾರಿಗೂ ಏನನ್ನ ಸಾಬೀತು ಮಾಡೋದ್ರಲ್ಲಿ ಸಮಯ ವ್ಯರ್ಥ ಮಾಡೋದಿಲ್ಲ. ಬದಲಾಗಿ ಆ ಮಹಿಳೆ ಅವಳ ಮುಂದಿರೋದು ಒಬ್ಬ ನಟ ಅಂತ ಗೊತ್ತಿದ್ರು ಎಲ್ಲರ ಮುಂದೆ ಅವರ ಕಾಲಿಗೆ ಯಾಕೆ ಬಿದ್ರು ಮತ್ತು ಹೇಗೆ ರಾಮ ಅನ್ನೋ ಈ ಒಂದು ಸರಳ ನಾಮ ಇಡೀ ದೇಶವನ್ನ ಒಗ್ಗೂಡಿಸಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಆದ್ರಿಂದ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ರಾಮ್ ಸೆ ಬಡ ರಾಮ್ ಕಾ ನಾಮ್, ಈ ಸಾಲನ ನೀವು ಖಂಡಿತ ಕೇಳಿರ್ತೀರಾ. ಇದರ ಅರ್ಥ ರಾಮನ ಹೆಸರು ಅವನಿಗಿಂತಲೂ ದೊಡ್ಡದು ಅಂತ. ಯಾಕೆ ಹೀಗೆ ಹೇಳಿರ್ಬೋದು? ನಾವು ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಾಗ ನಮಗ್ ಗೊತ್ತಾಯ್ತು, ರಾಮ ಅನ್ನೋ ಶಬ್ದ ಒಂದು ಸಾಧಾರಣ ಶಬ್ದವಲ್ಲ. ರಾಮ ಅನ್ನೋ ಶಬ್ದವನ್ನ ಸರಿಯಾಗಿ ಉಚ್ಚರಿಸಿದ್ರೆ ಅದು ನಮ್ಮ ಜೀವನಕ್ಕೆ ಒಂದು ಆಧ್ಯಾತ್ಮಿಕ ಸಾಧನವಾಗಬಹುದು ಅಂತ. ಅದಕ್ಕಿಂತ ಮೊದಲು ರಾಮನ ಹೆಸರನ್ನ ದೇಶದ ವಿವಿಧ ಭಾಗಗಳಲ್ಲಿ ವಿವಿಧ ರೀತಿಯಿಂದ ಕರೆಯಲಾಗುತ್ತೆ. ಉತ್ತರ ಭಾಗದಲ್ಲಿ ರಾಮ್ ಅಂತ, ದಕ್ಷಿಣ ಭಾಗದಲ್ಲಿ ರಾಮ ಹಾಗೂ ತಮಿಳುನಾಡಿನಲ್ಲಿ ರಾಮನ್ ಅಂತ ಕರೀತಾರೆ. ನಾವು ರಾಮನನ್ನ ಒಬ್ಬ ವ್ಯಕ್ತಿಯ ರೂಪದಲ್ಲಿ ಕಂಡಾಗ ಭಾಷೆ ಮತ್ತು ಸಂಸ್ಕೃತಿಯ ಆಧಾರದ ಮೇಲೆ ಜನರು ಬೇರೆ ಬೇರೆ ರೀತಿಯಿಂದ ಕರೀತಾರೆ. ಆದರೆ ಈ ವಿಡಿಯೋದಲ್ಲಿ ನಾವು ಈ ಶಬ್ದವನ್ನ ಇತಿಹಾಸದ ಒಬ್ಬ ವ್ಯಕ್ತಿಗೆ ಸಂಬಂಧಿಸದೆ ಕೇವಲ ರಾಮ ಅನ್ನೋ ಶಬ್ದಕ್ಕೆ ಗಮನ ಹರಿಸೋಣ. ಒಂದ್ ವೇಳೆ ನೀವು ನಮ್ಮ ವಿಡಿಯೋಗಳನ್ನ ಸ್ವಲ್ಪ ಸಮಯದಿಂದ ನೋಡ್ತಾ ಇದ್ರೆ ನಮ್ಮ ಓಂ ಮಂತ್ರದಿಂದ ಟೋನೋಗ್ರಾಫ್ ಮೇಲೆ ಆಗೋ ಪ್ರಭಾವದ ಬಗೆಗಿನ ವಿಡಿಯೋವನ್ನ ನೋಡಿರ್ತೀರಾ. ವಿಭಿನ್ನ ರೀತಿಯ ಶಬ್ದಗಳನ್ನ ಮಾಡಿದಾಗ ಕೆಲವು ವಿಶೇಷವಾದ ಪ್ಯಾಟರ್ನ್ಗಳನ್ನ ಈ ಯಂತ್ರ ತೋರಿಸುತ್ತೆ. ಆ ವಿಡಿಯೋವನ್ನ ನೀವು ನೋಡಿಲ್ಲ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಸೋಷಿಯಲ್ ವಾಣಿ ಕನ್ನಡದಲ್ಲಿ ನೋಡ್ಕೋಬಹುದು. ಓಂ ಶಬ್ದದಿಂದ ಆಗೋ ಪರಿಣಾಮದ ಬಗ್ಗೆ ಈಗಾಗಲೇ ಹಲವಾರು ವೈಜ್ಞಾನಿಕ ಅಧ್ಯಯನಗಳು ನಡೆದಿವೆ. ಆಕ್ಚುಲಿ ಓಂ ಎನ್ನೋ ಶಬ್ದವು ಆ, ಉ ಮತ್ತು ಈ 3 ಶಬ್ದದಿಂದ ಆಗಿದೆ. ನೀವು ಯಾವತ್ತಾದ್ರೂ ಆಮ್ ಅನ್ನ ಉಚ್ಚರಿಸೋಕೆ ಪ್ರಯತ್ನಿಸಿದ್ದೀರಾ? ನೀವು ಯಾವುದೇ ಮಹಾಧ್ಯಾನದ ವಿಧಾನವನ್ನ ಕಲಿಯೋ ಅಗತ್ಯ ಇಲ್ಲ. ಕೇವಲ ಕಣ್ಣು ಮುಚ್ಚಿ ಇದರಿಂದ ಆಗೋ ಕಂಪನವನ್ನ ಅನುಭವಿಸ್ತಾ ಆಮ್ ಮಂತ್ರದ ಜಪ ಮಾಡಿ. ಇದನ್ನ ಕನಿಷ್ಠ 21 ಬಾರಿ ಮಾಡಿದ್ರೆ ನೀವೊಂದು ಸಂತುಲಿತ ಮತ್ತು ಧ್ಯಾನದ ಅನುಭವವನ್ನ ಅನುಭವಿಸ್ತೀರಾ. ಎಲ್ಲಕ್ಕಿಂತ ಒಳ್ಳೆ ವಿಷಯ ಏನಂದ್ರೆ ಇದರ ಜಪ ಮಾಡೋಕೆ ನೀವು ಹಿಂದೂ ಆಗಿರಬೇಕಂತೇನೂ ಇಲ್ಲ. ಯಾರು ಇದನ್ನ ಸರಿಯಾಗಿ ಜಪಿಸ್ತಾರೋ ಅವರಿಗೆ ಇದರ ಲಾಭ ದೊರೆಯುತ್ತೆ. ಯಾಕಂದ್ರೆ ಇದೊಂದು ವಿಜ್ಞಾನ. ಬನ್ನಿ ಈಗ ರಾಮ್ ಶಬ್ದದ ಕಡೆಗೆ ಗಮನ ಹರಿಸೋಣ. ಒಂದು ವೇಳೆ ನೀವು ಇದರಿಂದ ರ ಶಬ್ದವನ್ನ ತೆಗೆದ್ರೆ ಏನುಳಿಯುತ್ತೆ? ಸರಿಯಾಗಿ ಯೋಚಿಸಿದ್ರಿ, ಇದು ಆಮ್ ಆಗುತ್ತೆ. ನಿಮಗೆ ಶ್ರೀರಾಮನ ಹೆಸರನ್ನ ಹೇಗೆ ಇಡಲಾಯಿತು ಅನ್ನೋ ಕತೆ ಗೊತ್ತಿದ್ಯಾ? ಈ ಹೆಸರನ್ನ ಬೇರಾರೂ ಅಲ್ಲ, ಮಹಾನ್ ಋಷಿಯಾದ ವಸಿಷ್ಠ ಮುನಿಗಳು ನೀಡಿದ್ರು. ಮುನಿಗಳಿಗೆ ಈ ಮಗುವಿಗೆ ನಾಮಕರಣ ಮಾಡೋ ಜವಾಬ್ದಾರಿಯನ್ನ ಕೊಟ್ಟಾಗ ಅವರಿಗೆ ಗೊತ್ತಿತ್ತು ಈ ಮಗು ಸಾಮಾನ್ಯ ಮಗುವಲ್ಲ ಅಂತ. ಅವರು ಈ ಮಗುವಿನ ಹೆಸರು ಆದಷ್ಟು ಸರಳ ಮತ್ತು ಪ್ರಭಾವಶಾಲಿಯಾಗಿರ್ಬೇಕು ಅಂತ ಬಯಸಿದ್ರು. ಅದಕ್ಕಾಗಿ ಅವರು 2 ಮಹಾನ್ ಮಂತ್ರಗಳನ್ನ ಉಪಯೋಗಿಸ್ತಾರೆ. ಅಷ್ಟಾಕ್ಷರಿ ಮಂತ್ರವಾದ ಆಂ ನಮೋ ನಾರಾಯಣಾಯ ಹಾಗೂ ಪಂಚಾಕ್ಷರಿ ಮಂತ್ರವಾದ ಆಂ ನಮಃ ಶಿವಾಯ. ಅವರು ಅಷ್ಟಾಕ್ಷರಿ ಮಂತ್ರದಿಂದ ರಾ ಮತ್ತು ಪಂಚಾಕ್ಷರಿ ಮಂತ್ರದಿಂದ ಮಾ ಶಬ್ದವನ್ನ ಬಳಸಿ ರಾಮ ಅನ್ನೋ ಹೆಸರನ್ನ ಇಡ್ತಾರೆ. ಇದರಿಂದಾಗಿ ರಾಮನ ಹೆಸರಿನಲ್ಲಿ ಈ 2 ಮಂತ್ರಗಳ ಶಕ್ತಿ ಇದೆ. ಭಾರತದಲ್ಲಿ ಗಂಟೆಗಳ ಕಾಲ ರಾಮನಾಮ ಪಠನೆ ಮಾಡೋ ಜನರು ಸಿಗೋದು ಸಾಮಾನ್ಯ ಮಾತು. ಕೆಲವರು ರಾಮನ ಲಿಖಿತ ಜಪವನ್ನ ಮಾಡ್ತಾರೆ. ಅಂದ್ರೆ ಅವರು ರಾಮನ ಹೆಸರನ್ನ ಸಾವಿರಾರು ಲಕ್ಷಾಂತರ ಬಾರಿ ಬರೆಯೋದ್ರ ಮೂಲಕ ಆಂತರಿಕ ಶಕ್ತಿಯನ್ನ ಪಡಿತಾರೆ ಅಂತ ಹೇಳಲಾಗುತ್ತೆ. JETIR ಎಂಬ ಸಂಶೋಧಕರ ತಂಡವು ಒಂದು ಅಧ್ಯಯನವನ್ನ ನಡೆಸಿತ್ತು. ಅಲ್ಲಿ ಅವರು ಹದಿಹರೆಯದವರ ಮೇಲೆ ರಾಮತಾರಕ ಮಂತ್ರದ ಪ್ರಭಾವವನ್ನ ಪ್ರಯೋಗಿಸಿದ್ರು. 48 ದಿನಗಳ ಕಾಲ ಚಿನ್ಮುದ್ರೆ ಹಿಡಿದು 40 ಮಂದಿಯನ್ನ ರಾಮ ಮಂತ್ರವನ್ನ ಪಠಿಸುವಂತೆ ಮಾಡಲಾಯಿತು. ಮಂತ್ರವನ್ನ ಅಭ್ಯಾಸ ಮಾಡಿದ ಹದಿಹರೆಯದವರಲ್ಲಿ ಸಾಮಾಜಿಕ ಪ್ರತ್ಯೇಕತೆಯ ಕಡಿತ, ಹೆಚ್ಚು ಕಾನ್ಸಂಟ್ರೇಷನ್ ಮತ್ತು ಕಡಿಮೆ ಆತಂಕದ ಮಟ್ಟ, ವರ್ತನೆಯಲ್ಲಿ ಪಾಸಿಟಿವ್ ಬದಲಾವಣೆಗಳು ಕೂಡ ಕಂಡುಬಂದವು. ಮಕ್ಕಳಷ್ಟೇ ಅಲ್ಲ, ಒಂದು ವೇಳೆ ನಾವುಗಳು ಕೂಡ ನಮ್ಮ ಕಣ್ಣುಗಳನ್ನು ಮುಚ್ಚಿ ಜಪ ಮಾಡಿದ್ರೆ ನಮ್ಮೊಳಗೆ ಸೃಷ್ಟಿಯಾಗೋ ಸಮತೋಲನ ಮತ್ತು ಆನಂದವನ್ನ ಯಾರೆಂದು ತಪ್ಪಿಸಕ್ಕಾಗಲ್ಲ. ಈಗ ಒಂದು ಕ್ಷಣಕ್ಕೆ ರಾಮನ ಅಸ್ತಿತ್ವ ಒಂದು ಸುಳ್ಳು ಅಥವಾ ಇದೊಂದು ಕಟ್ಟು ಕತೆ ಅಂತ ಒಪ್ಪಿಕೊಳ್ಳೋಣ. ಆದ್ರೆ ರಾಮನ ಹೆಸರನ್ನ ಹೇಳಿದಾಗ ನಮ್ಮೊಳಗೆ ಉಂಟಾಗೋ ಪ್ರೀತಿ ಮತ್ತು ಆನಂದದ ಭಾವನೆಯನ್ನ ನಾವು ಅಲ್ಲಗಳೆಯೋಕೆ ಸಾಧ್ಯ ಇದೆಯಾ? ಒಂದ್ ವೇಳೆ ನೀವು ಮನಸ್ಫೂರ್ತಿಯಾಗಿ ಪಠನೆ ಮಾಡಿದ್ರೆ ಖಂಡಿತ ಆ ಶಬ್ದ ನಿಮ್ಮೊಳಗೆ ತರೋ ಸಮತೋಲನೆಯನ್ನ ನೀವು ಅಲ್ಲಗಳೆಯೋಕೆ ಸಾಧ್ಯನೇ ಇಲ್ಲ. ಅಂಡ್ ಇದೇ ಕಾರಣದಿಂದಾಗಿ ಈ ಸಂಸ್ಕೃತಿಯನ್ನ ನಾವು
ಸನಾತನ ಧರ್ಮ ಅಂತ ಕರೆಯೋದು. ಇದರರ್ಥ ಇಲ್ಲಿ ಯಾರಿಗೂ ಏನನ್ನ ಸಾಬೀತುಪಡಿಸೋ ಅಗತ್ಯ ಇಲ್ಲ. ಒಂದ್ ವೇಳೆ ನೀವು ಪ್ರಕೃತಿಗೆ ಗಮನ ಹರಿಸಿದ್ರೆ ಎಲ್ಲ ಇಲ್ಲೇ ಇದೆ. ನಾನಾಗಿರ್ಲಿ ಅಥವಾ ನೀವಾಗಿರ್ಲಿ ಇದನ್ನ ಸೃಷ್ಟಿಸೋಕ್ಕೂ ಸಾಧ್ಯ ಇಲ್ಲ, ನಾಶ ಮಾಡೋಕ್ಕೂ ಸಾಧ್ಯ ಇಲ್ಲ. ಹೊರಗಿನಿಂದ ಬಂದ ಜನರು ಶ್ರೀರಾಮನ ಮೂರ್ತಿ, ದೇವಸ್ಥಾನಗಳನ್ನ ನಾಶ ಮಾಡೋ ತುಂಬಾ ಪ್ರಯತ್ನನೇ ಮಾಡಿದ್ದಾರೆ. ಆದ್ರೆ ಅವ್ರಿಗೇನ್ ಗೊತ್ತು, ಮೂರ್ತಿ, ದೇವಸ್ಥಾನಗಳನ್ನ ನಾಶ ಮಾಡ್ಬೋದು ಮತ್ತು ಪುನಃ ಕಟ್ಬೋದು. ಆದ್ರೆ ರಾಮ ಅನ್ನೋ ಶಬ್ದ ಜನರ ಜೀವನದಲ್ಲಿ ತರೋ ಪ್ರೇರಣೆ ಮತ್ತು ಪ್ರೀತಿಯ ಭಾವವನ್ನ ನಾಶಪಡಿಸೋಕೆ ಸಾಧ್ಯವಿಲ್ಲ ಅಂತ. ನಮ್ಮಲ್ಲಿ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯಲ್ಲಿ ನಾಯಕನಾಗೋ ಪ್ರಯತ್ನ ಮಾಡಿರ್ತೀವಿ. ನಮ್ಮಲ್ಲಿ ಕೆಲವರು ಒಬ್ಬ ದೊಡ್ಡ ವ್ಯಾಪಾರಿಯಾಗಿರ್ಬೋದು, ಅಥವಾ ನಿಮ್ಮ ಕೆಲಸದ ಸ್ಥಳದಲ್ಲಿ ಸಾವಿರಾರು ಜನರನ್ನ ನೀವು ನೋಡ್ಕೊಳ್ತಾ ಇರ್ಬೋದು. ಈವನ್ ನೀವು ನಿಮ್ಮ 2 ಜನರ ಸಣ್ಣ ಕುಟುಂಬದ ನಾಯಕತ್ವವನ್ನ ಹೊತ್ತಿರ್ಬೋದು. ಯಾವುದೇ ರೀತಿಯಲ್ಲಾದ್ರೂ ನಮ್ಮೊಳಗೆ ನಾಯಕತ್ವದ ಗುಣ ಇದ್ರೆ ರಾಮನ ಕತೆ ನಮ್ಮ ಜೀವನಕ್ಕೆ ಒಂದು ದೊಡ್ಡ ಪ್ರೇರಣೆ ಆಗ್ಬೋದು. ನಿಮ್ಮಲ್ಲಿ ಎಲ್ಲರೂ ಖಂಡಿತ ರಾಮ ತನ್ನ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಇದ್ರು ಹೇಗೆ ತನ್ನ ರಾಜ್ಯವನ್ನ ನಿಷ್ಠೆಯಿಂದ ಮುನ್ನಡೆಸ್ತಾನೋ ಅನ್ನೋ ವಿಡಿಯೋಗಳನ್ನ ನೋಡಿರ್ತೀರಾ. ಏರ್ಪೋರ್ಟ್ನ ಆ ಮಹಿಳೆಯ ವಿಡಿಯೋ ನೆನಪಿದ್ಯಾ? ಸಾಮಾಜಿಕವಾಗಿ ಅವಳ ಜಾಗದಲ್ಲಿ ನಿಮ್ಮನ್ನು ಒಂದ್ಸಲ ಇಟ್ಟು ನೋಡಿ. ಅವಳಿಗೂ ನಾಚಿಕೆ ಅನುಭವ ಆಗಿರ್ಬೋದು. ಆದ್ರೂ ಅವಳು ರಾಮನ ಕಥೆಯನ್ನ ನೆನಪಿಸೋ ಒಬ್ಬ ನಟನನ್ನ ನೋಡಿದಾಗ ತಲೆಬಾಗೋದು ಸ್ವಾಭಾವಿಕವಾಗಿತ್ತು. ನಮ್ಮಲ್ಲಿ ಕೆಲವರು ಯೋಚನೆ ಮಾಡ್ಬೋದು, ಇಲ್ಲ ನಾವು ಹೀಗಲ್ಲ, ನಾವು ತುಂಬಾ ಪ್ರಾಕ್ಟಿಕಲ್ ಅಂತ. ಆದ್ರೆ ನಿಜವಾಗಿ ನಮ್ಮೊಳಗೆ ನೋಡಿದ್ರೆ ನಮ್ಮಲ್ಲಿ ಹೆಚ್ಚಿನವರು ಆ ಮಹಿಳೆ ತರಾನೇ ಇದ್ದೀವಿ. ಹಾಗಲ್ದಿದ್ರೆ ಯಾಕೆ ನಮ್ಮ ಸಿಟಿಯಲ್ಲಿ ಹೊಸ ರೆಸ್ಟೋರೆಂಟ್ ಓಪನ್ ಆದಾಗ ಅಲ್ಲಿನ ತಿಂಡಿ ಟೇಸ್ಟ್ ಮಾಡೋಕ್ಕೋಸ್ಕರ ಲೈನ್ನಲ್ಲಿ ನಿಲ್ತೀವಿ? ಯಾಕೆ ಇಂಟರ್ನೆಟ್ನಲ್ಲಿ ಒಬ್ಬ ಶೆಫ್ ಹೇಳಿದ ರೆಸಿಪಿಯನ್ನ ನಾವಾಗಿ ಮಾಡಿ ಅದನ್ನ ಅನುಭವಿಸೋಕೆ ಬಯಸ್ತೀವಿ? ಎಲ್ಲೋ ನಮ್ಗೆಲ್ರಿಗೂ ಗೊತ್ತಿದೆ, ಜೀವನದ ನಿಜವಾದ ಸಾರ ನಾವು ನೋಡೋ ಮತ್ತು ಕೇಳೋದ್ರಲ್ಲಿ ಇಲ್ಲ, ಬದಲಾಗಿ ಅದನ್ನ ಅನುಭವಿಸೋದ್ರಲ್ಲಿ ಇರೋದು ಅಂತ ಅಲ್ವಾ? ನಾವೆಲ್ಲರೂ ವಿಡಿಯೋದಲ್ಲಿ ಆ ಮಹಿಳೆ ಅನುಭವಿಸಿದ ಭಾವನೆಯನ್ನ ಹುಡುಕೋ ಪ್ರಯತ್ನದಲ್ಲಿ ಇದ್ದೀವಿ. ಆದ್ರೆ ವ್ಯತ್ಯಾಸ ಇಷ್ಟೇ, ಅವಳು ತುಂಬಾ ಸರಳವಾಗಿ ಯೋಚನೆ ಮಾಡ್ತಾಳೆ. ಆದ್ರೆ ನಮ್ಮಲ್ಲಿ ಕೆಲವರು ಸರಳ ವಿಷಯಗಳನ್ನು ತುಂಬಾ ಕಾಂಪ್ಲಿಕೇಟ್ ಮಾಡ್ಬಿಡ್ತೀವಿ ಅಷ್ಟೇ. ಒಂದ್ ವೇಳೆ ನಿಮ್ಗೂ ಇದು ಸತ್ಯ ಅಂತ ಅನ್ಸಿದ್ರೆ ಈ ವಿಡಿಯೋವನ್ನ ಆದಷ್ಟು ಜನರೊಂದಿಗೆ ಶೇರ್ ಮಾಡಿ. ಅಂಡ್ ಇದೇ ರೀತಿಯ ವಿಡಿಯೋಗಳಿಗಾಗಿ ಸೋಷಿಯಲ್ ವಾಣಿಯನ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ಶ್ರೀರಾಮ್.